ಜೊತೆಗೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್, ಈಗ ಕೇಂದ್ರ ಸರ್ಕಾರನೂ ಹೇಳಿಲ್ಲ, ರಾಜ್ಯ ಸರ್ಕಾರನೂ ಹೇಳಿಲ್ಲ ತೈಲ ಬೆಲೆ ಏರಿಕೆ ಆಗುತ್ತೆ, ತೈಲ ಕೊರತೆ ಆಗುತ್ತೆ ಅಂತ. ಆದರೂ ಕೂಡ ಇಷ್ಟು ಪ್ಯಾನಿಕ್ ಆಗಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಿರೋ ಕಾರಣಕ್ಕೆ ಅಂಥವ್ರದ್ದು ಏನು ಕ್ರಮ ಕೈ? ನಾವೀಗ ಒಂದು ಸ್ಪೆಷಲ್ ಟೀಮ್ ಮಾಡ್ತಾ ಇದ್ದಿದ್ದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡೋಕ್ಕೆ. ಈ ಥರ ರೂಮರ್ಸ್ ಯಾರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅವರಿಗೆ ಗುರುತಿಸ್ಕೊಂಡು ಅವರಿಗೆ ನಾವು ಪೊಲೀಸ್ ನೋಟಿಸ್ ಜಾರಿ ಮಾಡ್ತೀವಿ. ಯಾವ ಮಾಹಿತಿ ಆಧಾರದ ಮೇಲೆ ಈ ಥರ ಅವರು ರೂಮರ್ ಹಾಕಿದ್ದಾರೆ, ಅವರದ್ದು ಸಮಂಜಸ ಉತ್ತರ ಕೊಟ್ಟಿಲ್ಲ ಅಂದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಎರಡನೇದು, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಯಾವುದೇ ಶಾರ್ಟೇಜ್ ಇಲ್ಲ. ಇವತ್ತು ಎಲ್ಲ ಪದಾಧಿಕಾರಿಗಳು, ಆಯಿಲ್ ಕಂಪನಿದು ಪದಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಆಗಿದೆ. 5 ರಿಂದ 12 ಗಂಟೆ ಒಳಗಡೆ ಯಾವ ಪೆಟ್ರೋಲ್ ಪಂಪದವರು ಅವರಿಗೆ ಇಂಡೆಂಟ್ ಹಾಕಿದ ತಕ್ಷಣ ಅವರು ಅದರ ಒಳಗಡೆನೆ ಅವರ ಪೆಟ್ರೋಲ್ ಪಂಪ್ದು ಟ್ಯಾಂಕ್ ಏನಿದೆ ಅದು ತುಂಬಿಸ್ತಾರೆ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಸಾರ್ವಜನಿಕರು ಅಲ್ಲಿ ಸ್ಟಾಕ್ ಮಾಡೋದು ಅವಶ್ಯಕತೆ ಇಲ್ಲ. ಎರಡನೇದು, ಅದು ಡೇಂಜರಸ್ ಕೂಡ ಇದೆ. ನೀವು ಪೆಟ್ರೋಲ್ ಬಾಟಲ್ನಲ್ಲಿ ಅಥವಾ ಕ್ಯಾನ್ನಲ್ಲಿ ಹಾಕಿದರೆ ಅದು ಹೈಲಿ ಇನ್ಫ್ಲೇಮೇಬಲ್ ಮೆಟೀರಿಯಲ್ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಇದೆ. ಅದು ಒಂದು ಸಲ ಬೆಂಕಿ ತೊಗೊಂಡಿದ್ದರೆ ಅದನ್ನು ಎಕ್ಸ್ಟಿಂಗ್ವಿಷ್ ಮಾಡೋಕ್ಕೆ ಬಹಳ ಕಷ್ಟ ಇರುತ್ತೆ. ನಿಮ್ಮ ಸ್ವಂತದ ಸೇಫ್ಟಿ, ನಿಮ್ಮ ಸುತ್ತಮುತ್ತಲು ಇರೋ ಜನರದ್ದು ಸೇಫ್ಟಿ ದಯವಿಟ್ಟು ಕಾಂಪ್ರಮೈಸ್ ಮಾಡಬೇಡಿ. ನೀವು ಕ್ಯಾನ್ ಅಥವಾ ಬಾಟಲ್ನಲ್ಲಿ ತಗೊಂಡು ಮನೆಯಲ್ಲಿ ಇಟ್ಟಿದ್ದರೆ ದಯವಿಟ್ಟು ಅದನ್ನು ಗಾಡಿನಲ್ಲಿ ಹಾಕೊಂಡ್ಬಿಡಿ. ಇವತ್ತು ನಾನು ಎಲ್ಲ ಪೆಟ್ರೋಲ್ ಪಂಪ್ ಓನರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿಕೊಂಡು ಈ ಇನ್ಸ್ಟ್ರಕ್ಷನ್ ಅವರಿಗೆ ಪಾಸ್ ಆನ್ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಈ ಥರ ಸೇಲ್ ಅವರು ಮಾಡಬಾರ್ದು. ನಿಮಗೆ LPG ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ಯಾರು ಹೋರ್ಡಿಂಗ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದ್ದರೆ 112ಗೆ ಕರೆ ಮಾಡಿ, ನಾವು ಅದರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಶಾರ್ಟೇಜ್ ಇದ್ದರೆ ಕೂಡ ನಿಮಗೆ ಮಾಹಿತಿ ಕೊಡಬೇಕಾದ್ರೆ ಮನೆ DC ಅವರು ಏನು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಅದು, ಮತ್ತು 112ಗೆ ಕೂಡ ನೀವು ಕರೆ ಮಾಡಿದರೆ ಆ ಮಾಹಿತಿಯನ್ನು ನಾವು DC ಕಾರ್ಯಾಲಯಕ್ಕೆ ತಲುಪಿಸ್ತೀವಿ. ಧನ್ಯವಾದಗಳು. ಈಗ ಸಾಕಷ್ಟು ಪೆಟ್ರೋಲ್ ಬಂಕಲ್ಲಿ ಗಲಾಟೆಗಳು ಆಗ್ತಿದ್ದಾವೆ ಸರ್. ಈ ಸರ್ವಿಸ್ ಸಾಲಿನಲ್ಲಿ ನಿಲ್ಲು ವಿಚಾರ ಇರ್ಬೋದು, ಬಂದು ಬೈಕ್ನಿಂದ ಕಾರಿ ಗುದ್ದು ವಿಚಾರ ಆಗಿರ್ಬೋದು, ಇವತ್ತು 2-3 ಕಡೆ ಆಗಿದ್ದಾವೆ. ಒಂದೆರಡು ಘಟನೆಗಳು ಆಗಿದೆ. ನಮ್ಮ ಹೊಯ್ಸಳ ಮತ್ತು ಶಕ್ತಿ ಪೆಟ್ರೋಲಿಂಗ್ ಗಾಡಿಗಳಿಗೆ ನಾವು ಅಲ್ಲಿ ಸ್ವಲ್ಪ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡೋಕ್ಕೆ ಹೇಳಿದ್ದೀವಿ. ಸಾರ್ವಜನಿಕರಿಗೆ ಒಂದು ಸಿವಿಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಅಂತ ನಾವು ಕೋರಿಕೆ ಮಾಡ್ತಾ ಇದ್ದೀವಿ. ಇಷ್ಟು ಜಿಲ್ಲಾಧಿಕಾರಿಗಳು ಹಾಗೂ ನಗರ ಪೊಲೀಸ್ ಆಯುಕ್ತರು ಹೇಳ್ತಿರುವಂಥದ್ದು. ಬೆಳಗಾವಿ ಜಿಲ್ಲೆಯಾದ್ಯಂತ ಇನ್ನೂ 2 ತಿಂಗಳ ಕಾಲ ಬರುವಷ್ಟು ತೈಲಗಳು ಇರುವಂಥ, ಪೆಟ್ರೋಲ್ ಇರುವಂಥದ್ದು, ಡೀಸೆಲ್ ಕೂಡ ಇರುವಂಥದ್ದು. ಹೀಗಾಗಿ ಜನರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರ್ದು. ನಾವು 2 ತಿಂಗಳ ಕಾಲ ನಿಮಗೆ ಬೇಕಾಷ್ಟು ಡೀಸೆಲ್, ಪೆಟ್ರೋಲ್ ಹಾಗೂ ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತೀವಿ ಅನ್ನುವಂಥ ಅಭಯವನ್ನು ಜಿಲ್ಲಾಧಿಕಾರಿಗಳು ಹಾಗೂ ನಗರ ಪೊಲೀಸ್ ಆಯುಕ್ತರು ನೀಡಿರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಜನರು ಕೂಡ ಆತಂಕಕ್ಕೆ ಒಳಗಾಗಬಾರ್ದು. ಅದ್ರ ಜೊತೆಗೇ ಸರದಿ ಸಾಲಿನಲ್ಲಿ ನಿಂತು ಪೆಟ್ರೋಲ್ ಬಂಕ್ಗಳಿಂದ ನಿಲ್ಲಬಾರ್ದು ಅನ್ನುವಂಥ ಮನವಿಯನ್ನು ಕೂಡ ಅವರು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ನಡೀಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.